ಹಲೋ ಯು ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜೂಸ್ ಅಡ್ಡ. ಸೊ ಇವತ್ತು ನಾನು ಆಚೆ ಹೋಗ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಜೊತೆ. ಸೊ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಇವತ್ತು ಹಾಕಿರೋ ಔಟ್ಫಿಟ್ ಬಂದು ತುಂಬ ಹಳೆಯದು, ಸುಮಾರು ಒಂದು 4 ವರ್ಷದಿಂದ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಲಂಚ್ಗೆ ಅಂತ RR ನಗರದಲ್ಲಿರೋ ರಾಯಲ್ ಆಂಧ್ರ ಸ್ಪೈಸ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಆಬ್ವಿಯಸ್ಲಿ ನಾನ್ ವೆಜ್ ಊಟ. ಆಗಲೇ ಊಟ ಟೈಮ್ ಆಗಿಬಿಟ್ಟಿತ್ತು, ಸೊ ತುಂಬ ಹಶ್ವಾಗ್ತಾ ಇತ್ತು. शंकर का 6 नंबर पैकेज ನಮ್ಮ ಅತ್ತೆ ಮಾವ ಮತ್ತು ನನ್ನ ಸಿಸ್ಟರ್ ಇನ್ ಲಾ ಹಾಗೆ ಬ್ರದರ್ ಇನ್ ಲಾ ಆಗಲೇ ರೀಚ್ ಆಗಿ ಅವರು ಟೇಬಲ್ ಬುಕ್ ಮಾಡಿ ನಮಗೆ ಅಂತಲೇ ವೇಟ್ ಮಾಡ್ತಾಯಿದ್ರು. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ಫುಡ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾವು ವೆರೈಟಿ ಆಫ್ ನಾನ್ ವೆಜ್ ಐಟಮ್ಸ್ ತೊಗೊಂಡಿದ್ವಿ. ಒಂದು ಪಟಾಯ ಚಿಕನ್ ಅಂತ ತೊಗೊಂಡಿದ್ವಿ, ಹಾಗೆ ಚಿಕನ್ ಸ್ಪ್ರಿಂಗ್ ರೋಲ್ ತೊಗೊಂಡಿದ್ವಿ. ಸೂಪ್ ಆರ್ಡರ್ ಮಾಡಿಲ್ಲ, ಬಿಕಾಸ್ ಅದೇ ಹೊಟ್ಟೆ ತುಂಬಿಡುತ್ತೆ ಅಂತ. ಆಮೇಲೆ ಇನ್ನು ಸ್ಟಾರ್ಟರ್ಸಲ್ಲಿ ಪ್ರಾನ್ ಆರ್ಡರ್ ಮಾಡಿದ್ವಿ. ಆಮೇಲೆ ಚಿಕನ್ ಘೀ ರೋಸ್ಟ್ ಮತ್ತು ಚಿಕನ್ ಲಾಲಿಪಾಪ್ ಕೂಡ ಆರ್ಡರ್ ಮಾಡಿದ್ವಿ. ಆಮೇಲೆ ಮೇನ್ ಕೋರ್ಸಲ್ಲಿ ನೀರು ದೋಸೆ, ಚಿಕನ್ ಕರಿ ಹಾಗೆ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನನಗೆ ಬಿರಿಯಾನಿ ತುಂಬ ಚೆನ್ನಾಗಿ ಅನ್ನಿಸ್ತು, ಬಿಕಾಸ್ ಆಂಧ್ರ ಕ್ಯೂಸೀನ್ ಅಲ್ವಾ, ಸ್ವಲ್ಪ ಸ್ಪೈಸಿ ಇರುತ್ತೆ ಅಂದ್ಕೊಂಡೆ. ನನಗೆ ಸ್ಪೈಸಿ ಫುಡ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಸ್ಪೈಸಿ ಏನು ಅಷ್ಟೊಂದಿರಲಿಲ್ಲ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನಂಗೆ ಬಿರಿಯಾನಿ ತುಂಬ ಇಷ್ಟ ಆಯಿತು. ಅವನು ಏನು ಫುಲ್ಲು ಸಿಫ್ಟ್ ಆಗ್ಬಿಟ್ಟಿದ್ದಾನೆ. ವೆಡ್ಡಿಂಗ್ ಆನಿವರ್ಸರಿಗೆ ಆಗ್ತೀನಿ, ವೆಡ್ಡಿಂಗ್ ಆನಿವರ್ಸರಿಗೆ ಆಗ್ತೀನಿ. ಅವನು ಶಿವಣ್ಣನ ಮಗಳ ಮದುವೆ ಮಾಡಿದ್ರು ಗೊತ್ತಾ, ಆ ತರ ಪ್ಲಾನ್ ಮಾಡ್ಕೊಂಡ. ಎರಡು ಡಿವೈಡ್ ಮಾಡಿದ್ರು. ನಮ್ಮ ಜನಕ್ಕೆ ಸಪ್ರೇಟ್, ಏನೋ ಒಂದು ಫುಲ್ ಸೆಟ್ ಮಾಡ್ಕೊಂಡ್ಬಿಟ್ಟು ಮಾಮೂಲಿ ಜನನು ಎಲ್ಲ ನುಗ್ಬಿಟ್ರು ಸೆಲೆಬ್ರಿಟಿಗಳು ಹೋಗೋ ಜಾಗಕ್ಕೆ.
ನಾವು ಇದನ್ನ ಆಂಟಿ ನೀವು ತಿನ್ಸಿ. ನಾವು ಇದು ಫ್ರೆಂಡ್ಸ್ ಹೆಂಗೆ ಎಂಜಾಯ್ ಮಾಡ್ತೀವಿ ಗೊತ್ತಾ? ಏನ ಅಂಕಲ್ ತಿನ್ಸಿ ಇವಾಗ. ನೋಡ್ದೆ ಮ್ಯಾಕ್ಸು ಇನ್ನು ಟೈಮ್ ತಿನ್ನ. ಟಿವಿಲಿ ನೋಡ್ದ ಟಿವಿಲಿ ನೋಡ್ದ ನೋಡ್ದ ಟಿವಿಲೇನೆ ಬಂತು. ನಮ್ಮ ಅಪ್ಪ ಇನ್ನೇಂತ ನೋಡ್ತಿದ್ರು ಅನ್ಕೊಂಡೆ. ಗೊತ್ತು ನೋಡಿದ್ವಿ ನಮ್ಮ ಅಪ್ಪ ಸ್ವಲ್ಪ ನೋಡ್ರೆ ಅಷ್ಟೇ ಬಿಡ. ಇದು ಸಿರಪ್ ಚಾಕ್ಲೇಟ್ ಸಿರಪ್. ಸಿಸ್ಲರ್ ಬ್ರೌನಿ ಅಂತೂ ಭಾಳ ಟೇಸ್ಟಿಯಾಗಿತ್ತು, ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು. ಇನ್ನೊಂದು ತೊಗೊಳ್ಳೋಣ ಅಂದ್ಕೊಂಡು, ಬಟ್ ಅದು ಕ್ಲೋಸಿಂಗ್ ಟೈಮ್ ಅಂತೆ, ಸೊ ಇನ್ನೊಂದು ತೊಗೊಳಕ್ಕಾಗಲಿಲ್ಲ. ಮುಂದೆ ನಾವು ಝೂಡಿಯೋಗೆ ಬಂದ್ವಿ. ರಾಯಲ್ ಆಂಧ್ರ ಸ್ಪೈಸ್ ಪಕ್ಕನೇ ಇದೆ RR ನಗರಲ್ಲಿ, ನೀವು ಆ ಕಡೆ ಹೋಗಿದ್ರೆ ಗೊತ್ತಿರುತ್ತೆ. ಸೊ ಅದಕ್ಕೆ ಜಸ್ಟ್ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಹಾಗೆ ಸ್ವಲ್ಪ ಪರ್ಚೇಸ್ ಕೂಡ ಮಾಡಿದ್ವಿ. ಕಾಯಿನ್ ಪೌಚ್ ಅಲ್ಲ ಅದು? ಇಲ್ಲ ಕಾಯಿನ್ ಪೌಚ್ ಅಲ್ಲ, ಸುಮ್ಮನೆನಾ? ಇಲ್ಲಿ ಪಾಕೆಟ್, ಇಲ್ಲಿ ಬೆಲ್ಟ್ ಹಾಕೊಳ್ಳೋ ಜಾಗ ಇರುತ್ತಲ್ಲ ಅಲ್ಲ, ಇದು ಅಂಗಡಿ ಚೆನ್ನಾಗಿದೆ. ಕೊರಿಯನ್ ಕೊರಿಯನ್ ಫ್ಯಾಷನ್. ನಮಗೆ ವೆಸ್ಟ್ ಸೈಡಲ್ಲಿರೋ ಬಟ್ಟೆ ಇಷ್ಟನೇ ಆಗ್ತಿದೆ ಅಂತ, ಅದೆಲ್ಲ ಕೊರಿಯನ್ ಯಾಕೆ? ಫ್ಯಾಷನ್ ಅಂತೆ. ಇದು ಇನ್ನೇನು ಅದೇ ಥರನೇ. ಎಲ್ಲ ಚೆನ್ನಾಗಿಲ್ಲ ಅಂತ ಬೇಕು. ನಿಂಗೆ ಫ್ರಾಕ್ ಎಲ್ಲ ಇಷ್ಟ ಇಲ್ವಾ? ಎಲ್ಲೋದ್ರು ಇವರು? ಬರಲೇ ಇಲ್ಲ. ಚೆನ್ನಾಗಿದೆ ಕಣ, ತಗೋ ಆಯ್ತು. ಎಷ್ಟು ತಗೋ, ಕಲರ್ ಬೇರೆ ತಗೋ. ಅಲ್ಲಿದ್ದಾವೆ ನೋಡ್ರಿ. ಆಯ್ತು ತಗೋ, ಮುಂದೆಗಡೆ ಇದೆಯಲ್ಲ ಅದು ಚೆನ್ನಾಗಿದೆ. ತಗೊಳ್ಳೋ, ಯಾಕೋ ತಗೊಳ್ಳೋ, ಮುಂದೆ ಇರೋದು ಬ್ಲಾಕ್ ತಗೊಳ್ಳೋ. ಬ್ಲ್ಯಾಕ್ ಅಂತ ತಗೊಳ್ಳೋ. ಇದು ತಗೋ, ಇಲ್ಲ ಇದು ಚೆನ್ನಾಗಿದೆ. ಬೇಡವಾ? ಇದು ಬಟ್ಟೆ ಚೆನ್ನಾಗಿದೆ. ನೋಡುವ ಇಲ್ಲ ಚೆನ್ನಾಗಿದೆ. ಸೈಜು ಇದಕ್ಕೆ ಮ್ಯಾಚ್ ಮಾಡಿ ಪಂಚೆ ಶರ್ಟ್ ಟಾಪ್ಸ್ ತಗೋ. ಹ್ಞೂ ಪಂಚೆ ಶರ್ಟನೇ. ಚಿಂಕಾಯ್ತದೆ ನೋಡ್ರಿ, പക്ഷേ ಇದಕ್ಕೊಂದು ಸೈಜ್ ಮೇಲೆ ತಗೋ. ಇಲ್ಲ ಅಕ್ಕ, ಸರಿ ಇದು. ಅವಳು ಉದ್ದ ಆದಾಗ ನೆಕ್ಸ್ಟ್ ಹಾಕೋಬಹುದು. ಅವಳು ಒಂಚೂರು ಮೇಲೆ ಹಾಕೊಳ್ಳೋ. ಚೆನ್ನಾಗಿದೆ. ನೀನು ಕ್ರಾಪ್ ಟಾಪ್ ಆಚೆಗೆ ಬಿಟ್ರೆ ಕರೆಕ್ಟ್ ಆಗುತ್ತೆ. ಅದು ಇದು ಲೂಸ್ ಆಗುತ್ತೆ ಅಕ್ಕ. ಇದು ಲೂಸ್ ಆಗುತ್ತೆ. ಕ್ಲಾಸ್ದು ಸಿಂಥೆಟಿಕ್ ಇದು. ಇದು ಫಾರ್ಮಲ್, ಇದು ಫಾರ್ಮಲ್ ಪ್ಯಾಂಟ್ ಇದು. ಪರ್ಚೇಸಿಂಗ್ ಎಲ್ಲ ಮುಗಿಸಿ ನಾವು ಮತ್ತೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ನ್ಯಾಚುರಲ್ಸ್ಗೆ ಬಂದಿದ್ದೀವಿ. ನನ್ನ ಫೇವ್ರೆಟ್ ಯಾವಾಗ್ಲೂ ಟೆಂಡರ್ ಕೋಕೋನಟ್, ಸೊ ನಾನು ಅದನ್ನೇ ತೊಗೊಂಡೆ.
ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ನನಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫುಲ್ ಖುಷಿಯಾಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಬಾಯ್.